ಇವತ್ತಿನ ಟಾಪಿಕ್ ರಿಲೇಷನ್ಶಿಪ್ಪಲ್ಲಿ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡೋವಂಥ ಟಾಪಿಕ್. ಎಷ್ಟೋ ಜನ ಸಫರ್ ಆಗ್ತಿರೋವಂಥ ಟಾಪಿಕ್. ಒಂದು ಪರ್ಸ್ನಾಲಿಟಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ. ಇನ್ನೂ ಸಿಂಪಲ್ ಆಗಿ ಅರ್ಥ ಆಗೋ ಹಾಗೆ ಹೇಳಬೇಕಂದ್ರೆ ಓವರ್ ಡಾಮಿನೇಷನ್. ಅಂದರೆ ನಾರ್ಸಿಸ್ಟಿಕ್ ಮತ್ತು ಡಾಮಿನೇಟ್ ಮಾಡೋರಿಗೆ ತುಂಬ ವ್ಯತ್ಯಾಸ ಇದೆ, ಆದರೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ ಹೇಳ್ತಿದ್ದೀನಿ. ಸೊ ಈ ಪರ್ಸ್ನಾಲಿಟಿ ಇರೋರು ಒಂದು ರೇಂಜಲ್ಲಿ ಡಾಮಿನೇಟ್ ಮಾಡ್ತಿರ್ತಾರೆ. ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋದು ತುಂಬ ತುಂಬ ಪೇನ್ಫುಲ್. ರಿಲೇಷನ್ಶಿಪ್ ಅಂದರೆ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗ್ಬೋದು, ಆದರೆ ನಾನು ಬರೀ ಆ ರಿಲೇಷನ್ಶಿಪ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಫ್ರೆಂಡ್ಸ್ ಮಧ್ಯೆ ಆಗ್ಬೋದು, ಇಲ್ಲ ಕೊಲೀಗ್ಸ್ ಆಗಿರ್ಬೋದು. ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪಲ್ಲಿ ಒಬ್ಬ ವ್ಯಕ್ತಿ ನಾರ್ಸಿಸ್ಟಿಕ್ ಆಗಿದ್ರೆ ಮಾತ್ರ, ಒಬ್ಬ ವ್ಯಕ್ತಿ ಏನಾದರೂ ಸೂಪರ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಗಿದ್ರೆ ಮಾತ್ರ ಆಪೋಸಿಟ್ ಪರ್ಸನ್ಗೆ ನರಕ ಕಾಣಿಸುತ್ತೆ. ಆ ನರಕ ತುಂಬ ಪೇನ್ಫುಲ್ ಆಗಿರುತ್ತೆ. ಯಾಕಂದರೆ ಮಾನಸಿಕವಾಗಿ ಎಮೋಷ್ನಲಿ ಅವ್ರನ್ನ ಈ ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಇರೋರು ಸಾಯಿಸ್ಬಿಡ್ತಾರೆ. ಒಂದು ಕಡೆ ಫಿಸಿಕಲ್ ಆಗಿ ಅಬ್ಯೂಸ್ ಮಾಡ್ತಾರೆ, ಹೊಡೆಯೋದು ಎಕ್ಸೆಟ್ರಾ. ಇನ್ನೊಂದು ಕಡೆ ಫಿಸಿಕಲಿ ಹೊಡೆಯಲ್ಲ, ಆದರೆ ಮಾನಸಿಕವಾಗಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಆಗಿರ್ಬೋದು, ಹರ್ಟ್ ಮಾಡೋದಾಗಿರ್ಬೋದು. ಸೂಜಿಯಲ್ಲಿ ಚುಚ್ಚಿದ್ರೆ ಹೇಗೆ ನೋವಾಗುತ್ತೋ ಹಾಗೆ ಅವರ ಮಾತುಗಳನ್ನ ಕೇಳ್ತಿದ್ರೆ ಮನಸ್ಸಿಗೆ ಅಷ್ಟು ನೋವಾಗುತ್ತೆ. ಸೊ ಅಂತಹ ಚಾಲೆಂಜಿಂಗ್ ಪರ್ಸ್ನಾಲಿಟೀಸಲ್ಲಿ ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಒಂದು. ಸೊ ಈ ವಿಡಿಯೋದಲ್ಲಿ ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿನ ಗುರುತಿಸಬೇಕು ಅಂದರೆ ಅವರಲ್ಲಿ ಯಾವ ಕ್ವಾಲಿಟೀಸ್ನ ನೋಡಿ ನಾವು ಕಂಡುಹಿಡಿಬೋದು ಅನ್ನೋದನ್ನು ತಿಳ್ಕೊಂಡ್ರೆ ಯಾವುದೇ ಒಂದು ರಿಲೇಷನ್ಶಿಪ್ ಆದರೂ ಆಗಲಿ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ವಿಡಿಯೋಗೆ ಹೋಗೋಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಾರ್ಸಿಸ್ಟಿಕ್ಕಲ್ಲಿ ಯಾವ ಕ್ವಾಲಿಟಿನ ನೀವು ತುಂಬ ಡೇಂಜರಸ್ ಅಂತ ಅಂದ್ಕೊಳ್ತಿದ್ದೀರಾ? ಸುಳ್ಳನ್ನು ಈಸಿಯಾಗಿ ಹೇಳೋದಾ, ಮ್ಯಾನಿಪ್ಯುಲೇಟ್ ಮಾಡೋದಾ, ಅಥವಾ ಲ್ಯಾಕ್ ಆಫ್ ಎಂಪತಿನ? ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಸೊ ಈ ನಾರ್ಸಿಸ್ಟಿಕ್ ಮೆಂಟಾಲಿಟಿ ಇರೋರನ್ನ ಹೇಗೆ ಡೀಲ್ ಮಾಡಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಅವ್ರನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅದನ್ನು ನನಗೆ ಹೆಚ್ಚು ಕಮೆಂಟ್ಸ್ ಎಸ್ ಅಂತ ಬಂದರೆ ಮಾತ್ರನೇ. ನಾರ್ಸಿಸ್ಟಿಕ್ಕಲ್ಲಿ ಫಸ್ಟ್ ಕ್ವಾಲಿಟಿ ಏನಂದರೆ ಅವರಲ್ಲಿ 2 ಥಾಟ್ ಪ್ಯಾಟರ್ನ್ಸ್ ಇರುತ್ತೆ. ನಂಬರ್ 1, ನಾನೇ ಗ್ರೇಟ್. ಅವ್ರ ಹತ್ರ ಮಾತಾಡ್ತಿದ್ರೆ ಅವರ ಬಿಹೇವಿಯರ್ ಆ್ಯಂಡ್ ಡಿಸಿಷನ್ಸ್ ಹೇಗಿರುತ್ತೆ ಅಂದರೆ, ನಾನೇ ಗ್ರೇಟ್, ಈ ಪ್ರಪಂಚದಲ್ಲೇ ನಾನೇ ದೊಡ್ಡ ಪುಡಿಂಗ್, ನನಗಿಂತ ಗ್ರೇಟ್ ಅನ್ನೋನು ಇನ್ನೊಬ್ಬ ಇಲ್ಲ. ನೀವು ಕೆಲವರು ಪಬ್ಲಿಕ್ ಫಿಗರ್ಸಲ್ಲಿ ಸಹ ಇದನ್ನು ನೋಡಿರ್ತೀರ. ಸೊ ಅವರ ಮೈಂಡಲ್ಲಿ ಒಂದು ಇಲ್ಯೂಷನಲ್ಲಿ ಬದುಕ್ತಿರ್ತಾರೆ. ಆ ಇಲ್ಯೂಷನ್ ಏನಂದರೆ ನಾನೇ, ಈ 820 ಕೋಟಿ ಜನರಲ್ಲಿ ನಾನೇ ಗ್ರೇಟ್ ಅಂತ. ಅವರೊಂದು ಫ್ಯಾಂಟಸಿಯಲ್ಲಿ ಬದುಕ್ತಾರೆ. ಲೈಕ್ ಈ ಪ್ರಪಂಚವನ್ನೇ ಆಳ್ಬಿಡಬೇಕು, ಆದರೆ ರೂಲ್ ಮಾಡೋಕ್ಕಾಗದೇ ಇರೋದ್ರಿಂದ ಅಟ್ಲೀಸ್ಟ್ ಅದನ್ನು ಅವರ ಮೈಂಡಲ್ಲಿ ಫೀಲ್ ಆಗ್ತಿರ್ತಾರೆ. ಸೊ ನಾನೇ ಗ್ರೇಟ್ ಅನ್ನೋ ಫೀಲಿಂಗ್ ಬರಬೇಕಂದ್ರೆ ಏನು ಮಾಡಬೇಕು? ನಾವು ಗ್ರೇಟ್ ಅಂತ 4 ಜನ ಹೇಳಬೇಕಂದ್ರೆ ಮೊದಲು ನಾವು ಆ ರೀತಿ ಪ್ರವರ್ತಿಸಬೇಕು. ಆದರೆ ಅದನ್ನು ಎಲ್ಲರೂ ಮಾಡಲ್ಲ ಅಲ್ವಾ? ಸೊ ಇವ್ರೇನು ಮಾಡ್ತಾರೆ ಅಂದರೆ, ಇವರು ಗ್ರೇಟ್ ಅಂತ ಫೀಲ್ ಆಗೋಕ್ಕೆ ಆ್ಯಂಡ್ ಅದನ್ನು ಪ್ರೂವ್ ಮಾಡೋಕ್ಕೆ 4 ಜನರನ್ನು ಕೀಳಾಗಿ ಮಾತಾಡ್ತಿರ್ತಾರೆ, ಅವಹೇಳನ ಮಾಡ್ತಾರೆ. ಯೂಶಲಿ 4 ಜನರನ್ನ ಕೀಳಾಗಿ ಮಾತಾಡೋದು ಎಲ್ಲರೂ ಮಾಡ್ತಾರಲ್ಲ ಪುಷ್ಪ, ಹಾಗಾದರೆ ಅವರೆಲ್ಲರೂ ನಾರ್ಸಿಸ್ಟಿಕ್ಕಾ ಅಂತ ಕೇಳಿದರೆ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ. ಇವಾಗ ನಾನು 4 to 5 ಕ್ವಾಲಿಟೀಸ್ ಹೇಳ್ತೀನಿ, ಅದೆಲ್ಲ ಯಾರಲ್ಲಿರುತ್ತೋ ಅವರು ನಾರ್ಸಿಸ್ಟಿಕ್ ಅಂತ ನೀವು ಫೈಂಡ್ ಮಾಡ್ಬೋದು. ಸೊ ಇನ್ನೊಬ್ಬರನ್ನು ಕಡಿಮೆ ಮಾಡಿ ಮಾತಾಡಿ ಅವರೇ ಗ್ರೇಟ್ ಅಂತ ಫೀಲ್ ಆಗ್ತಾರೆ. ಇನ್ನೊಂದು ಕ್ವಾಲಿಟಿ ಏನಂದರೆ, ನಾನೇ ಗ್ರೇಟ್ ಅನ್ನೋದರ ಜೊತೆ ನಾನೇ ಸರಿ ಅನ್ನೋದು ಸಹ ಇರುತ್ತೆ. ಅವ್ರಿಗೆ ನೀವು ಏನು ಬೇಕಾದರೂ ಹೇಳಿ, ಹೇ ಅದು ಕರೆಕ್ಟ್ ಅಲ್ವೋ ನೀನು ಮಾಡ್ತಿರೋದು ಅಥವಾ ಹೇಳ್ತಿರೋದು ತಪ್ಪು ಕಾಣೋ, ಇಲ್ಲ ನಾನೇ ಕರೆಕ್ಟ್, ನಾನು ಹೇಳೋದೇ 100% ಕರೆಕ್ಟ್. ಮತ್ತು ಅದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿಲ್ವಾ ಅಂದರೆ, ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿದ್ರೂ ಸರಿ, ಅವರು ಗ್ರೇಟ್ ಅನ್ನೋ ಫೀಲಿಂಗಲ್ಲಿ ಇರಬೇಕು ಅನ್ನೋದ್ರಿಂದ ನಾನು ತಪ್ಪು ಅಂತ ಅವರು ಒಪ್ಕೊಳ್ಳಲ್ಲ. ನೀವು ಅವ್ರಿಗೆ ಸಾಫ್ಟಾಗಿ ಬೇಕಾದರೂ ಹೇಳಿ, ಇಲ್ಲ ರೂಡಾಗಾದರೂ ಹೇಳಿ, ಇಲ್ಲ ಒಡೆದಾದರೂ ಹೇಳಿ, 10 ಜನರ ಹತ್ರ ಹೇಳಿಸಿ, 100 ಜನರ ಹತ್ರ ಹೇಳಿಸಿ, 1,00,000 ಜನರ ಹತ್ರ ಹೇಳಿಸಿ, ಹೇ ನೀವು ಆಲೋಚಿಸ್ತಿರೋದು ತಪ್ಪು ಕಾಣೋ, ನೀನು ಮಾಡ್ತಿರೋದು ತಪ್ಪು ಅಂತ, ಇಲ್ಲ ನಾನೇ ಕರೆಕ್ಟ್ ಅನ್ನೋ ರೀತಿ ಇರ್ತಾರೆ. ಸೊ ಇಲ್ಲಿ ಆಗೋ ನಷ್ಟ ಅಂತ ನೋಡಿದ್ರೆ, ರಿಲೇಷನ್ಶಿಪ್ ಅಂದಮೇಲೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ಆಪೋಸಿಟ್ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ. ಆದರೆ ನಾರ್ಮಲ್ ಮೈಂಡ್ಸೆಟ್ ಜನ ಆದರೆ ಆ ಮಿಸ್ಟೇಕ್ನ ಗ್ರಹಿಸಿ ಆ ಮಿಸ್ಟೇಕ್ ಮತ್ತೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ಅದರ ಮೂಲಕ ರಿಲೇಷನ್ಶಿಪ್ ಬೆಟರ್ ಆಗುತ್ತೆ. ಆದರೆ ನಾರ್ಸಿಸ್ಟಿಕ್ ಏನಂದರೆ, ನಾನು ಕರೆಕ್ಟೇ,
ಅವರ ದೃಷ್ಟಿಯಲ್ಲಿ ಅವರು ಯಾವಾಗಲೂ ತಪ್ಪೇ ಮಾಡಲ್ಲ. 100% ಪ್ರತಿ ಸರಿನೂ ಅವರು ಏನು ಮಾಡಿದ್ರು ಕರೆಕ್ಟೇ. ಮತ್ತು ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಒಬ್ಬ ವ್ಯಕ್ತಿ ನಂದೇ ಸರಿ ಅಂತ ಇರೋವಾಗ ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದಾರೆ, ಯಾವಾಗಲೂ ನೀನೇ ಮಿಸ್ಟೇಕ್ ಮಾಡ್ತಿದ್ಯಾ ಅಂತ ಆಗುತ್ತೆ. ಸೊ ಆಪೋಸಿಟ್ ಪರ್ಸನ್ಗೆ ಇದು ಎಷ್ಟು ಟಾರ್ಚರ್ ಅನ್ನಿಸ್ಬೋದು. ಇವಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಚುವೇಶನ್ ಬಂತು, ಸರಿ ತಪ್ಪು ನಂದಲ್ಲ ನಿಂದೆ ಅಂತ ನಾರ್ಸಿಸ್ಟಿಕ್ ಮೆಂಟಾಲಿಟಿ ಇರೋರು ಪ್ರೂವ್ ಮಾಡ್ತಾರೆ. ಪ್ರೂವ್ ಮಾಡಿದ ಮೇಲೆ ಆಪೋಸಿಟ್ ಪರ್ಸನ್ಗೆ ಹೇಗಿರುತ್ತೆ ಅಂದರೆ, ಸರಿ ಬಿಡು, ಇವನ ಹತ್ರ ಯಾಕೆ ಆರ್ಗ್ಯುಮೆಂಟ್ಸ್, ತಪ್ಪು ನಂದೆ, ಸರಿ ಬಿಡಪ್ಪ ಅಂತ ಬಿಡ್ತಾರೆ. ನೆಕ್ಸ್ಟ್ ಇದು ರಿಪೀಟ್ ಆಗದೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮತ್ತೆ ಏನೋ ಒಂದು ಫೈಟ್ ಆಗುತ್ತೆ. ಆವಾಗಲೂ ಇವರು ಟ್ರೈ ಮಾಡ್ತಾರೆ ಅವನಿಗೆ ಪ್ರೂವ್ ಮಾಡೋಕ್ಕೆ, ತಪ್ಪು ನಂದಲ್ಲ ನಿಂದೆ ಅಂತ. ಅವರು ಒಪ್ಕೊಳ್ಳಲ್ಲ. ನೀವು ಎಷ್ಟಾದರೂ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿ, ಆದರೆ ತಪ್ಪು ಅವ್ರದ್ದೇ ಅಂತ ಅವರು ಒಪ್ಕೊಳ್ಳಲ್ಲ. ಹಾಗೆ ಒಪ್ಕೊಳ್ದೆ ಇರೋದ್ರಿಂದ ಎರಡು ವಿಷಯ ಅವರಲ್ಲಿ ಹೆಚ್ಚಾಗುತ್ತೆ. ಒಂದು, ನಾನೇ ಗ್ರೇಟ್ ಅನ್ನೋ ಫೀಲಿಂಗ್ ಆ್ಯಂಡ್ ನಾನೇ ಕರೆಕ್ಟ್ ಅನ್ನೋ ಫೀಲಿಂಗ್. ಇವರ ಇನ್ನೊಂದು ಕ್ವಾಲಿಟಿ ಏನಂದರೆ ಸುಳ್ಳು ಹೇಳೋದು. ನಾರ್ಸಿಸ್ಟಿಕ್ ಮೆಂಟಾಲಿಟಿ ಇರೋರು ಸುಳ್ಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ಸುಳ್ಳು ಹೇಳೋ ವಿಧಾನ ನೋಡಿದ್ರೆ ಅದು ನಿಜ ಏನೋ ಅಂತ ಅನಿಸುತ್ತೆ. ಅಷ್ಟು ಸಿಂಪಲ್ಲಾಗಿ ಸುಳ್ಳು ಹೇಳಿಬಿಡ್ತಾರೆ. ಸುಳ್ಳಿನ ಮಷಿನ್ ಇದ್ದಂಗೆ ಅವರು. ಯಾಕಂದರೆ ಮಾಡಿರೋ ಮಿಸ್ಟೇಕ್ಸ್ನ ಬಚ್ಚಿಡೋಕ್ಕೆ, ಅವರು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಬ್ಬೊಬ್ಬರ ಹತ್ರ ಒಂದೊಂದು ವಿಧದ ಸುಳ್ಳನ್ನು ಹೇಳ್ತಾರೆ. ಸೊ ಅವ್ರ ಜೊತೆ ಕುತ್ಕೊಂಡ್ರೆ ಎಷ್ಟು ವಿಧದ ಸುಳ್ಳುಗಳಿದೆ, ಯಾವ್ಯಾವ ಥರ ಸುಳ್ಳು ಹೇಳ್ಬೋದು ಅನ್ನೋದನ್ನು ಕಲ್ತ್ಕೊಳ್ಬೋದು. ಆ್ಯಕ್ಚುಲಿ ಅವರು ಸುಳ್ಳು ಹೇಳ್ತಿದ್ದಾರೆ ಅಂದರೆ ಆಪೋಸಿಟ್ ಪರ್ಸನ್ ಏನಾದರೂ ಅಲರ್ಟಾಗಿ ಇಲ್ಲ ಅಂದರೆ ಗುರುತಿಸೋಕ್ಕೆ ಆಗಲ್ಲ. ಅಷ್ಟು ಸಿಂಪಲ್ಲಾಗಿ ಹೇಳಿಬಿಡ್ತಾರೆ. ಅವ್ರ ಮುಂದೆನೇ ನೀನು ಈ ಮಾತು ಹೇಳಿದೆ ಅಲ್ವಾ ಅಂದರೆ, ನಾನು ಯಾವಾಗ ಹೇಳಿದೆ, ನಾನು ಹಂಗೆಲ್ಲ ಹೇಳಿಲ್ಲ, ಈ ಥರ ನಾನು ಯಾವಾಗ ಮಾಡಿದೆ, ನಾನು ಮಾಡಿಲ್ಲ ಆ ಕೆಲಸ ಅಂತ ಇಮ್ಮಿಡಿಯೇಟಾಗಿ ನಿಮ್ಮನ್ನ ಹೇಗೆ ಮಾಡ್ತಾರೆ ಅಂದರೆ, ನಿಜ ಏನೋ ಅವ್ನ ಬಾಯಿಂದ ಆ ಮಾತು ಬಂದಿಲ್ವೇನೋ, ಅದನ್ನು ಅವನು ಹೇಳಿಲ್ವೇನೋ ಅನ್ನೋ ರೀತಿ ಕನ್ವಿನ್ಸ್ ಮಾಡ್ತಾರೆ. ಸೊ ಮೊದಲನೇ ಕ್ವಾಲಿಟಿ ಏನಂದರೆ ನಾನೇ ಗ್ರೇಟ್. ಸೆಕೆಂಡ್ ಕ್ವಾಲಿಟಿ ನಾನೇ ಕರೆಕ್ಟ್. ಮೂರನೇದು ಆಪೋಸಿಟ್ ಪರ್ಸನ್ನ ತಪ್ಪಾಗಿ ಸೃಷ್ಟಿಸೋದು, ಅವ್ರದ್ದೇ ತಪ್ಪು ಅಂತ ಕನ್ವಿನ್ಸ್ ಮಾಡಿಬಿಡೋದು. ನಾಲ್ಕನೇದು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಏನಂದರೆ ಎಂಪತಿ ಇರಲ್ಲ. ಎಂಪತಿ ಅನ್ನೋದು ಏನಂದರೆ ಆಪೋಸಿಟ್ ಪರ್ಸನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಗುಣನ ಎಂಪತಿ ಅಂತಾರೆ. ಅಂದರೆ ಬರೀ ಆಪೋಸಿಟ್ ಪರ್ಸನ್ ಸ್ಯಾಡ್ ಆಗಿರೋದನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಯಾವುದೇ ವಿಧದ ಫೀಲಿಂಗ್ ಆದರೂ ಸರಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಬೇಕು. ಆಪೋಸಿಟ್ ಪರ್ಸನ್ ಖುಷಿಯಾಗಿದ್ದರೂ ಸರಿ, ಬೇಜಾರಲ್ಲಿದ್ದರೂ ಸರಿ, ಆ ವ್ಯಕ್ತಿ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಯಾವ ಸಿಚುಯೇಷನಿಂದ ಅವರು ಹೀಗೆ ಬಿಹೇವ್ ಮಾಡ್ತಿದ್ದಾರೆ, ಯಾವ ಫೀಲಿಂಗ್ಸ್ ಆ ಆಪೋಸಿಟ್ ಪರ್ಸನಲ್ಲಿದೆ ಅನ್ನೋದು ಎಂಪತಿ. ಇದು ತುಂಬ ತುಂಬ ಪವರ್ಫುಲ್ ಆದ ಕ್ವಾಲಿಟಿ, ರಿಲೇಷನ್ಶಿಪ್ಸ್ನ ವಿತ್ಸ್ಟ್ಯಾಂಡ್ ಮಾಡೋ ಅಂಥ ಕ್ವಾಲಿಟಿ. ಅದಕ್ಕೆ ಲೀಡರ್ಸ್ಗೆ ಎಂಪತಿ ಇರಬೇಕು ಅಂತ ಹೇಳ್ತಿರ್ತಾರೆ. ಸೊ ನಾರ್ಸಿಸ್ಟಿಕ್ ಮೆಂಟಾಲಿಟಿಯಲ್ಲಿ ಎಂಪತಿ ಇರಲ್ಲ. ಹಾಗಾದರೆ ಈ ಮೆಂಟಾಲಿಟಿ ಇರೋರು ಆಪೋಸಿಟ್ ಪರ್ಸನ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಲ್ವಾ, ಅದಕ್ಕೆ ಅವ್ರಿಗೆ ಎಂಪತಿ ಅನ್ನೋದು ಇರಲ್ವಾ ಅಂತ ಕೇಳಿದರೆ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲದೆ ಅಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ. ಅರ್ಥ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಯಾಕಿರಲ್ಲ? ಯಾಕಂದರೆ ಇಲ್ಲಿವರೆಗೂ ನಾವು ಮಾತಾಡಿದ್ವಿ ಅಲ್ವಾ, ನಾನೇ ಗ್ರೇಟೋ, ನೀನು ಯಾರೋ, ನನ್ನ ಜೊತೆ ರಿಲೇಷನ್ಶಿಪ್ಪಲ್ಲಿರೋದು ನಿನಗೆ ಬೇಕಿದೆ, ನನಗೆ ಅಲ್ಲ ಅನ್ನೋ ರೀತಿ ಇರ್ತಾರೆ ಅವರು. ಸೊ ಅವರು ಹೇಗಿರ್ತಾರೆ ಅಂದರೆ, ಈ ರಿಲೇಷನ್ಶಿಪ್ ನಿನಗೆ ಅವಶ್ಯಕತೆ ಇದೆ, ನನಗಲ್ಲ, ಬೇಕಾದರೆ ಹೋಗು ಅನ್ನೋ ರೀತಿ ಮಾತಾಡ್ತಾರೆ. ಸೊ ಎಂಪತಿ ಇಲ್ಲದೆ ಇರೋದ್ರಿಂದ ಅವರ ಬಿಹೇವಿಯರ್ ನಿಮಗೆ ಹರ್ಟ್ ಮಾಡ್ತಾ ಇಲ್ಲ ಖುಷಿ ಕೊಡೋ ಚಾನ್ಸ್ ಅಂತೂ ಇರಲ್ಲ. ನಿಮಗೆ ಹರ್ಟ್ ಆದರೆ ಮಾನಸಿಕವಾಗಿ ಎಷ್ಟು ನೋವಲ್ಲಿದ್ದೀರಾ, ಎಷ್ಟು ಬೇಜಾರಲ್ಲಿದ್ದೀರಾ, ಇವರು ಎಷ್ಟು ಬೇಜಾರು ಮಾಡಿಸಿದ್ದಾರೆ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಇನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನಿಮ್ಮ ಮನೆಗೆ ಒಂದು ಹುಳ ಬಂತು ಅಂದ್ಕೊಳ್ಳಿ, ಅದನ್ನು ನೀವು ದೊಡ್ಡ ಅತಿಥಿಗಳ ಥರ ಟ್ರೀಟ್ ಮಾಡೋ ಹಾಗೆ ಟ್ರೀಟ್ ಮಾಡ್ತೀರಾ? ಇರಿಟೇಟೆಡ್ ಆಗಿ ಜಸ್ಟ್ ಇಗ್ನೋರ್ ಮಾಡ್ತೀರಾ, ಇಲ್ಲ ಸೈಡ್ಗೆ ತಳ್ತೀರಾ? ನಾರ್ಸಿಸ್ಟಿಕ್ ಮೆಂಟಾಲಿಟಿ ಅವರು ಸಹ ಅವರ ರಿಲೇಷನ್ಶಿಪ್ಪಲ್ಲಿ ಅವರ ಪಾರ್ಟ್ನರ್ನ ಹಾಗೆ ನೋಡ್ತಾರೆ. ಅವರ ಫೀಲಿಂಗ್ಸ್ನ ಜೊತೆ ಇವ್ರಿಗೆ ಸಂಬಂಧ ಇರಲ್ಲ, ಅವರ ಪ್ರಿಯಾರಿಟೀಸ್ನ ಜೊತೆ ಇವ್ರಿಗೆ ಸಂಬಂಧ ಇರಲ್ಲ. ಅವರ ಇಷ್ಟ ಇಲ್ಲ ಅನ್ನೋದ್ರ ಬಗ್ಗೆ, ಹೀಗೆ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತಾ, ತೊಂದರೆ ಆಗುತ್ತಾ ಅನ್ನೋದನ್ನೆಲ್ಲ ಥಿಂಕ್ ಮಾಡಲ್ಲ. ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲದೆ ಅಲ್ಲ, ಥಿಂಕ್ ಮಾಡೋ ಇಂಟ್ರೆಸ್ಟ್ ಇಲ್ಲದೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ನಾರ್ಸಿಸ್ಟಿಕ್ ಮೆಂಟಾಲಿಟಿ ಇಸ್ ಅ ಟಾರ್ಚರಸ್ ಮಷಿನ್. ಒಬ್ಬ ವ್ಯಕ್ತಿನ ಎಮೋಷ್ನಲ್ ಆಗಿ ಹೇಗೆ ಟಾರ್ಚರ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾರ್ಸಿಸ್ಟಿಕ್ ಮೆಂಟಾಲಿಟಿ ಜೊತೆ ಇರೋದು ಅನ್ನೋದು ತುಂಬ ಕಷ್ಟ. ತುಂಬ ಟ್ಯಾಕ್ಟ್ಫುಲ್ಲಾಗಿ ಅವ್ರನ್ನ ಡೀಲ್ ಮಾಡಬೇಕಾಗಿರುತ್ತೆ. ಸೊ ಹೇಗೆ ಡೀಲ್ ಮಾಡಬೇಕು?
ಮತ್ತು ನಮ್ಮ ಪಾರ್ಟ್ನರ್ ನಾರ್ಸಿಸ್ಟಿಕ್ ಆಗಿದ್ದರೆ, ನಮ್ಮ ಬಾಸ್ ಆಗಲಿ ಕೊಲೀಗ್ ಆಗಲಿ, ನಮಗೆ ಇಂಪಾರ್ಟೆಂಟ್ ಆದ ಫ್ರೆಂಡ್ ಏನಾದರೂ ನಾರ್ಸಿಸ್ಟಿಕ್ ಆಗಿದ್ದರೆ ಅವ್ರನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಕ್ವಾಲಿಟೀಸ್ ಮೇಜರಾಗಿ ಇವಾಗ ಹೇಳಿರೋ ಈ ಎಲ್ಲ ಕ್ವಾಲಿಟೀಸ್ ಏನಾದರೂ ಒಬ್ಬ ವ್ಯಕ್ತಿಯಲ್ಲಿದ್ದರೆ ನೋ ಡೌಟ್ ಅದು ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿನೇ. ಸಿಂಪಲಾಗಿ ಹೇಳಬೇಕಂದ್ರೆ ಓವರ್ ಡಾಮಿನೇಷನ್. ನಾರ್ಸಿಸ್ಟಿಕ್ ಆ್ಯಂಡ್ ಓವರ್ ಡಾಮಿನೇಷನ್ಗೆ ಇರೋ ವ್ಯತ್ಯಾಸ ಹೇಳಬೇಕಂದ್ರೆ, ಈ ಡಾಮಿನೇಟ್ ಮಾಡೋರಿಗೆ ಸ್ವಲ್ಪನಾದರೂ ಎಂಪತಿ ಇರುತ್ತೆ. ಆಪೋಸಿಟ್ ಪರ್ಸನ್ನ ಫೀಲಿಂಗ್ಸ್ನ ಯಾವುದೋ ಒಂದು ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಾರ್ಸಿಸ್ಟಿಕ್ ಅವರು ಮಾಡ್ಕೊಳ್ಳಲ್ಲ. ಈ ಡಾಮಿನೇಟ್ ಮಾಡೋರು ಸ್ವಲ್ಪ ಸೆಲ್ಫಿಶ್ ಆಗಿರ್ತಾರೆ, ಅದರಲ್ಲಿ ತಪ್ಪಿಲ್ಲ. ಆದರೆ ನಾರ್ಸಿಸ್ಟಿಕ್ ಅವರು ಸೆಲ್ಫಿಶ್ ಆಗಿರಲ್ಲ, ಸೆಲ್ಫ್ ಪೊಸೆಸಿವ್ನೆಸ್ ಆಗಿರ್ತಾರೆ. ಹಾಗಾಗಿ ಇದನ್ನೆಲ್ಲ ಮಾಡ್ತಿರ್ತಾರೆ. ಸೊ ಈ ಕ್ವಾಲಿಟೀಸ್ ಇರೋರನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಗ್ರೂಪಲ್ಲಿರೋ ನಾರ್ಸಿಸ್ಟಿಕ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಇಫ್ ಯು ಡೇರ್. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.